SIT ದಬಾಯಿಸ್ಲಿಕ್ಕೆ ಇದೇ ಅಶೋಕನ್ ಟೀಮು ಕೆಲಸ ಮಾಡಿದ್ರು ವಿರೋಧ ಪಕ್ಷದವರು. ಅಂದ್ರೆ ಏನು ಕೆಲಸ ಮಾಡಕ್ಕೆ SIT ತಾನೆ ನಿಮ್ ಪಾಡಿಗಿರಿ. ಬಟ್ ಆದರೆ ಪ್ರತಿ ಒಂದು ಮೂಮೆಂಟ್ ಅನ್ನು ಕೂಡ ಪದೇ ಪದೇ ಕೆದಕಿ ಮಲ್ಕೊಂಡಿದ್ದೀರಾ, ಮಂಗ್ಳೂರ್ಗೆ ಯಾಕೆ ಹೋರ್ರಿ, ಏನೋ ಬೆಳ್ತಂಗಡಿಲಿ ಯಾಕೆ ಆಫೀಸ್ ಮಾಡಿಲ್ಲ, ಅಲ್ಲಿ ನಂಬರ್ ಯಾಕೆ ಹಾಕಿಲ್ಲ, ಯಾಕೆ ಅಡ್ರೆಸ್ ಇಲ್ಲ. SIT ರಚನೆ ಆದ ಮೇಲೆ ಇವತ್ತು ಆಕ್ಟಿವ್ ಮಾಡ್ಲಿಕ್ಕೆ SIT ಕಳೆದ 5 ದಿವಸದಿಂದ ಕಾಡಿದೀವಿ. ಸೊ ಇವತ್ತು ಆಕ್ಟಿವ್ ಆಗೋಯ್ತು. ಯಾವ ವ್ಯಕ್ತಿನ ಡಮ್ಮಿ ಅಂತಂದ್ರೋ ಅವನ್ ಕರ್ಕೊಂಡೋಗಿ ಎಲ್ಲಿ ತಗೊಂಡೋಗಿ ನೇತ್ರಾವತಿ ನದಿ ಪಕ್ಕದಲ್ಲಿರೋ ಕಾಡಲ್ಲೇ ಅವನ್ ಎತ್ಕೊಂಡ್ಬಂದಿದ್ದ ತಲೆಬುಲ್ಡೆನ. ಆ ತಲೆಬುಲ್ಡೆ ಎಲ್ಲಿ ಎತ್ಕೊಂಡ್ಬಂದಿದ್ದ, ಆ ಸ್ಕೆಲ್ಟನ್ ಎಲ್ಲಿ ಎತ್ಕೊಂಡ್ಬಂದಿದ್ದ, ಜಾಗನ ತೋರಿಸ್ದ, ಮಾರ್ಕಿಂಗ್ ಮಾಡಿದ್ರು, ಮಾಜರ್ ಮಾಡಿದ್ರು. ಇಟ್ಸ್ ನಾಟ್ ಓನ್ಲಿ ಅಬೌಟ್ ಅವನ್ ಬುಳ್ಳೆ ತಗೊಂಡ್ಬಂದಿದ್ದು. ಇನ್ನು 15-20 ಶವ ಹೂತಿಟ್ಟಿರೋ ಜಾಗಗಳನ್ನ ತೋರಿಸೋದಂತೆ, ಇಲ್ಲಿ ಊತಿದ್ದೀನಿ ಅಂತ. ಅದಕ್ಕೆಲ್ಲ GPS ತಗೊಂಡು ಅವುಗಳನ್ನ ಕೂಡ ಮಾರ್ಕ್ ಮಾಡ್ಕೊಂಡಿದ್ರೆ ನಾವು ಈಗ ಕೋರ್ಟ್ಗೆ ಪರ್ಮಿಷನ್ ತಗೊಳ್ಬೇಕು, ತಗೊಂಡೋಗಿ ಕೋರ್ಟ್ಗೆ ಹಾಕ್ಬೇಕು. ನೀವು ಅನ್ಕೊಂತೀರಾ ಇಷ್ಟು ಒಳ್ಳೆ ಕೆಲಸ ಆಗ್ಬೇಕಾದ್ರೆ ಈ ಒಳ್ಳೆ ಕೆಲಸಕ್ಕೆ ಸಹಾಯವಾಗಿ ನಿಂತ್ಕೊಳ್ಬೇಕಾದಂತ ವಿರೋಧ ಪಕ್ಷದವರು ಇವತ್ತು ಯಾಕೆ ಪ್ರೆಸ್ ಮೀಟ್ ಮಾಡಿದ್ರು? ದಟ್ಸ್ ಅ ಪಾಯಿಂಟ್. ಇವನು ಹೇಳ್ತಾನೆ ಅಶೋಕ ಪ್ರಗತಿ ಪರ್ರೋ. ನಾವು ಪ್ರಗತಿ ಪರ್ರೋ, ಶಾಪರ್ರೋ, ಒಟ್ಟಿನಲ್ಲಿ ಪರ್ರು. ನಾವು ಯಾರು ಪರ್ರೋ? ಕೊಲೆಗಾರಾಗಿರೋ ಪರ್ರೋ. ನೀನ್ ಯಾರು ಪರನಾ? ನೀನ್ ಯಾರು ಪರನ? ನಿನ್ ಗ್ಯಾಂಗ್ ಯಾರು ಪರ? ರವಿ ಯಾರು ಪರ? OT ರವಿ ಯಾರು ಪರ? ವಿಶೇಷ ಭಟ್ ಯಾರು ಪರ? ಕಿರಿಕೀರ್ತಿ ಯಾರು ಪರ? ಪವರ್ ಟಿವಿ ರಾಕೇಶ್ ಶೆಟ್ಟಿ ಯಾರು ಪರ? ಸೊ ನಾವು ಪ್ರಗತಿ ಪರ, ನೀವು ಕೊಲೆಗಾರರ ಪರ. ವಸೂಲಿ ಹಾಕೊಂಡು 2 things has to be mentioned here. ಇವನ್ SIT ಫಾರಂ ಆದ್ರೂ ಕೂಡ ಅದನ್ನ ಡಿಆಕ್ಟಿವೇಟ್ ಮಾಡಲಿಕ್ಕೆ, ತುಳಿಲಿಕ್ಕೆ ಸಾಕಷ್ಟು ಪ್ರಯತ್ನಗಳನ್ನ 3 ಪಕ್ಷದವ್ರು ಮಾಡಿದ್ದಾರೆ. ಆಮೇಲೆ ಉತ್ತೇಜನ ಕೊಟ್ಟರು. ಬಟ್ ಆದರೆ ಜನಗಳ ಪ್ರೆಷರ್ ಯಾವ ಮಟ್ಟಕ್ಕಿತ್ತು ಅಂತಂದ್ರೆ SIT ಫೀಲ್ಡ್ ಇಳಿಲೇಬೇಕಾದಂತ ಪರಿಸ್ಥಿತಿ ಆಯ್ತು. ಇವತ್ತು ಇಳಿತು. ಇವತ್ತು ಸ್ಥಳ ಮಾಜರಾಗಿದೆ. 15ಕ್ಕೂ ಹೆಚ್ಚು ಬೇರೆ ಬಾಡಿಗಳನ್ನ ಊತಿರೋ ಜಾಗವನ್ನ ತೋರಿಸಿದಾನೆ. ಅದು ಕೂಡ ಕಂಪ್ಲೈನ್ಸ್ ಆಗಿದೆ. ಕಂಪ್ಲೈನ್ಸ್ ಅಂತಂದ್ರೆ ದೇ ಹ್ಯಾವ್ ಸ್ಟಾರ್ಟೆಡ್ ಮಾರ್ಕಿಂಗ್ ಇಟ್ ಅಂಡ್ ಅದರದ ಜಾಗ್ರಫಿಕಲ್ ಎಲ್ಲಿ ಹಾಕಿದ್ದಾರೆ ಅಂತೇಳಿ ಅವ್ರು ಮಾರ್ಕಿಂಗ್ ಮಾಡಿಕೊಂಡು ಈಗ ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾರೆ. ಕೋರ್ಟ್ ಇಂದ ಎಕ್ಸುಮೇಷನ್ ಆರ್ಡರ್ ಸಿಕ್ತಂದ್ರೆ ಫಸ್ಟ್ ಒಂದು ಚನಿಕೆ ಬಿತ್ತು ಎಕ್ಸುಮೇಷನ್ ಮಾಡಕ್ಕೆ ಬರೆದಿಟ್ಕೊಳ್ಳಿ. ಅದನ್ನ ಸ್ಟಾಪ್ ಮಾಡಕ್ಕೆ ಇವರೆಲ್ಲ ಪ್ರಯತ್ನ ಪಟ್ಟರು, ಅದು ಸ್ಟಾಪ್ ಆಗಲ್ಲ ಅನ್ನಿಸ್ತಾ ಇದೆ. ಬಟ್ ಒಂದಂತೂ ನಮ್ಗೆ ಅರ್ಥ ಆಗ್ತಾ ಇದೇನು ಅಂತಂದ್ರೆ ಈ ವಿರೋಧ ಪಕ್ಷದ BJP ಅಶೋಕ ಆಂಡ್ ಗ್ಯಾಂಗು ಒಂದು SIT ಮಾಡದೆ ಇದನ್ನು ಮುಚ್ಚಕ್ಕೆ ಪ್ರಯತ್ನ ಬಿದ್ರು. SIT ಅವರ ಕೈ ಮೀರಿ ದೊಡ್ಡ ಮಟ್ಟಕ್ಕೆ ಹೋಯ್ತು. SIT ರಚನೆ ಆಗೇ ಆಯ್ತು, ಮಾಡಿಸಿದ್ವಿ. ಅದು ಅವನೊಬ್ಬ ವಿರೋಧ ಪಕ್ಷದ ನಾಯಕನಲ್ಲ, ನಾನು ವಿರೋಧ ಪಕ್ಷದ ನಾಯಕಲ್ಲ, ನೀವ್ಯಾರೋ ವಿರೋಧ ಪಕ್ಷದ ನಾಯಕಲ್ಲ, ನೀವು ಯಾರೋ ಗ್ರಾಮ ಪಂಚಾಯತಿ ಮೆಂಬರ್ ಅಲ್ಲ, ಸಾಮಾನ್ಯ ಜನ ಸೇರ್ಕೊಂಡು ಧ್ವನಿಯಾಗಿ ಒಗ್ಗಟ್ಟಾಗಿ ಒಂದು ಗಟ್ಟಿ ಧ್ವನಿ ಮಾಡಿ ಮಾಧ್ಯಮಗಳ ಮುಖಾಂತರ, ಸೋಷಿಯಲ್ ಮೀಡಿಯಾ ಮುಖಾಂತರ ವಿ ಎನ್ಶೋರ್ಡ್ SIT ವಾಸ್ ಫಾರ್ಮ್ಡ್ ಫಾರ್ ದ ಜಸ್ಟಿಸ್. ತದನಂತರ ಹುಟ್ಟಿಕ್ಕಿದೆ SIT ಏನೋ ಫಾರ್ಮ್ ಆಯ್ತು. SIT ನಲ್ಲಿ ಅಲ್ಲೂ ಕೂಡ ತಕರಾರುಗಳು ಬಂತು. ನಾನು SIT ನಲ್ಲಿ ಇರಲ್ಲ, ಅವರೆಲ್ಲ ಪ್ರೆಷರ್ ಜಾಸ್ತಿ ಅಂತೇಳಿ ಅಲ್ಲೂ ಕೂಡ ಒಂದು 2-3 ಜನ ಕೈ ಬಿಡಕ್ ಬಂದ್ರು. ಬಟ್ ಅಲ್ಲೂ ಕೂಡ ಪ್ರೆಷರ್ ಆಯ್ತು. ಯಾರೋ ಬಾಯಿ ಮುಚ್ಕೊಂಡು ಏನೋ ಧರ್ಮಸ್ಥಳಕ್ಕೆ ಹೋದ್ರು, ಆಟ ಆಡೋಕೆ ಹಚ್ಕೊಂಡ್ರು, ಮಂಗ್ಳೂರ್ಗೆ ಹೋಗೋದಂತೆ, ರಾತ್ರಿ ಹೊತ್ತು ಮಂಗಳೂರು ಮಲ್ಕೊಳ್ಳೋದಂತೆ, ಮತ್ತೆ ವಾಪಸ್ ಬರೋದಂತೆ. 4-5 ದಿವಸ ಮಾಡಿದ್ರು. ಆಮೇಲೆ ಅದ್ರ ಮೇಲೆ ಪ್ರೆಷರ್ ಹಾಕಿದ್ದಕ್ಕೆ ಸತತ 15-16 ಗಂಟೆ ಅವನನ್ನ ವಿಚಾರಣೆ ಮಾಡಿ, ಭೀಮನ ವಿಚಾರಣೆ ಮಾಡಿ ಇವತ್ತು ಫೀಲ್ಡ್ ಇಳಿದ್ರು. ಇವತ್ತು ಫೀಲ್ಡ್ ಅಲ್ಲಿ ಎಲ್ಲಿಂದ ಎತ್ಕೊಂಡ್ಬಂದ ಸ್ಕೆಲಿಟನ್ ಅದನ್ನ ಹೇಳಿದಾನೆ. ಆ ಮಜ್ಜರನ್ನ ಮಾಡಿದ್ದಾರೆ. ದೇ ಹ್ಯಾವ್ ಡಿಪ್ಲಾಯ್ಡ್ ಮೋರ್ ದನ್ 4-5 ಪ್ಲಾಟೂನ್ ಹಾಕಿದಾರಂತೆ ವಿತ್ AK-47 ಅದೇ SLR LMGಗಳನ್ನ ಕೊಟ್ಟು ಅಲ್ಲಿ ಈಗ ಕಾಡು ನಾವ್ ಹೇಳದ ಹಾಗೇನೆ ದೇ ಹ್ಯಾವ್ ಸೆಕ್ಯೂರ್ಡ್ ಆ ಎಂಟೈರ್ ಬಾಡಿಗಳನ್ನ ಊತಿದ್ದ ಜಾಗನ ಸೆಕ್ಯೂರ್ ಮಾಡಿದ್ದಾರೆ, ಸೀಲ್ ಮಾಡಿದ್ದಾರೆ. ನಾವ್ ಹೇಳಿದ್ವಲ್ಲ ಸೀಲ್ ಮಾಡಬೇಕು ಅಂತ, ಸೀಲ್ ಮಾಡಿದ್ದಾರೆ. ದೇ ಹ್ಯಾವ್ ಸೀಲ್ಡ್ ದ ಏರಿಯಾ ಆಫ್ ಕ್ರೈಮ್. ಹೆಣಗಳನ್ನ ಊತಾಗದಂತ ಜಾಗವನ್ನ ಸೀಲ್ ಮಾಡಿದ್ದಾರೆ. ದೇ ಹ್ಯಾವ್ ಡಿಪ್ಲಾಯ್ಡ್ ದ ಸೆಕ್ಯೂರಿಟಿ. ಇದನ್ನು ಕೂಡ ಹೇಳಿದ್ವಿ, ಅಡಿಷನಲ್ ಸೆಕ್ಯೂರಿಟಿ ತಗೊಂಬಂದಲ್ಲಿ ಹಾಕಬೇಕು ವಿತ್ ಅ ಗನ್ ಮ್ಯಾನ್. ವಿ ಹ್ಯಾವ್ ಟು ಸೀಲ್ ದ ಏರಿಯಾ. ದೇ ಹ್ಯಾವ್ ಡನ್ ಇಟ್. ಆಮೇಲೆ ಇವತ್ತು ಬರೀ ಅವನು ಊತ ಹಾಕಿದ್ದ, ಅವನು ಎತ್ಕೊಂಬಂದಿದ್ದಲ್ಲ, ಬೇರೆ ಎಲ್ಲೆಲ್ಲಿ ಊತ ಹಾಕಿದಾನೆ ಒಂದು 10-15 ತೋರಿಸಿದಾನೆ. ಓಕೆ, ಅಂಡ್ ದಿಸ್ ಪೀಪಲ್ ಹ್ಯಾವ್ ರೆಕಾರ್ಡೆಡ್ ಇಟ್. ಅದನ್ನ ಮಾರ್ಕ್ ಮಾಡಿ ಮಾಡ್ಕೊಂಡಿದ್ದಾರೆ. ಅದರ ಡೀಟೇಲ್ಸ್
ಸ್ಯಾಟಿಸ್ಫ್ಯಾಕ್ಟರಿ ಅಪೀಲ್ ಅನ್ನ ಕೋರ್ಟ್ ಮುಂದೆ ಹಾಕ್ತಾರೆ. ಕೋರ್ಟ್ ಅದನ್ನ ಪರಿಗಣಿಸಿ ಆದೇಶ ಮಾಡುತ್ತೆ. ಬಾಡಿಗಳನ್ನ ಹೊರಗಡೆ ತೆಗಿಲಿಕ್ಕೆ ಅದನ್ನ ಎಕ್ಸುಮೇಷನ್ ಅಂತಾರೆ. ಸೊ ಎಕ್ಸುಮೇಷನ್ ಪ್ರೋಸೆಸ್ಗೆ ಕೋರ್ಟ್ ಆದೇಶ ಆಗಿದ ತಕ್ಷಣ ಮತ್ತೆ ಫೀಲ್ಡ್ಗೆ ಇಳಿತಾರೆ. ಆ ಹೆಣಗಳನ್ನ ಹೊರಗಡೆ ತೆಗಿತಾರೆ. ಬರೀ 15 ಅಲ್ಲ, ಅವನ ಪ್ರಕಾರ 1000ಕ್ಕೂ ಹೆಚ್ಚು, ನಮಗಿರೋ ಮಾಹಿತಿ ಪ್ರಕಾರ 3000ಕ್ಕೂ ಹೆಚ್ಚು ಹೆಣಗಳನ್ನ ಇವನು ಊತಿದ್ದಾನೆ. ಇಟ್ ಈಸ್ ನಾಟ್ 1000. ಅವನಿಗೆ ಲೆಕ್ಕಾಚಾರ ಕೂಡ ಗೊತ್ತಿಲ್ಲ. ದಟ್ಸ್ ಅ ಬಿಗ್ಗೆಸ್ಟ್ ಪ್ರಾಬ್ಲಮ್. ಅವನು ಊತಿರೋಂತ ಹೆಣಗಳು 3000ಕ್ಕೂ ಹೆಚ್ಚು ಅನ್ನೋದೊಂದು ಮಾಹಿತಿ ಇದೆ. ಅಲ್ರಿ, ನಾವಿಷ್ಟೆಲ್ಲ ಸತ್ತಿರೋ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹೊಟ್ಟೆಗೆ ಕಸ ತಿನ್ನೋ, ಗೊಬ್ಬರ ತಿನ್ನೋ ವಿರೋಧ ಪಕ್ಷದವರು ಪ್ರೆಸ್ ಮೀಟ್ ಮಾಡಿ ಕೊಲೆಗಾರರ ಪರವಾಗಿ ಇನ್ಫ್ಲೂಯೆನ್ಸ್ ಮಾಡ್ತಾರೆ ಮಾಧ್ಯಮದ ಮುಖಾಂತರ. ಇವ್ರುಗಳಿಗೆ ಯಾವ್ದ್ರಲ್ಲಿ ಪೂಜೆ ಮಾಡ್ತೀರಾ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಅಶೋಕ ಅಂಡ್ ಟೀಮ್ಗೆ ನೀವು ಯಾವ್ದ್ರಲ್ಲಿ ಪೂಜೆ ಮಾಡ್ತೀರಾ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಒಬ್ಬ ಸಾಮಾನ್ಯ ಮನುಷ್ಯರು ಸರ್ಕಾರದ ಮೇಲೆ ಪ್ರೆಷರ್ ಹಾಕಿ SIT ರಚನೆ ಮಾಡಿ SIT ತಗೊಂಬಂದು ಆ ಭೀಮನ ಕಂಪ್ಲೇಂಟ್ಗೆ ಉತ್ತೇಜನ ತುಂಬಕ್ಕೋಸ್ಕರ ಬರೀ ಭೀಮನ್ ಕೈಯಲ್ಲಿ ಅಥವಾ ಯಾರೋ 4 ಜನ ಆ ಲಾಯರ್ಸ್ ಕೈಲಿ ಆಗ್ತಾ ಇರ್ಲಿಲ್ಲ. ಫೀಲ್ಡ್ಗೆ ಎಳೆದಿದ್ದು ಸಾರ್ವಜನಿಕರು ಧ್ವನಿ ಎತ್ತಿದ್ದು ಈ ಸಮೂಹ, 6 ಕೋಟಿ ಕನ್ನಡ ಸಮೂಹ. ನಾವು ಪ್ರಗತಿಪರರಂತೆ, ನಾವೇನ್ ಟೆರರಿಸ್ಟ್ಗಳ? ಇವ್ರು ಯಾರು? ನಾವು ಹೆಣ್ಣು ಮಕ್ಕಳ ಪ್ರಾಣ ಹೋಗಿರೋದಕ್ಕೆ ನ್ಯಾಯ ಕೊಡು ಅಂತ ಕೇಳಿದ್ರೆ ಇವನು ಪ್ರಗತಿಪರರು, ಒಳ್ಳೆ ಟೆರರಿಸ್ಟ್ ತರ ಹೇಳ್ತಾನೆ. ಇವ್ರು ಕೊಲೆಗಾರರ ಪರವಾಗಿ ನಿಂತವರಲ್ಲ. ಈ ವಿಶ್ವೇಶ್ವರ ಭಟ್ಟ, ಪವರ್ ಟಿವಿ ರಾಕೇಶ, ಇವನ್ ಯಾರೋ ಕಿರಿಕೀರ್ತಿ, ಅವನ್ ಯಾರೋ ವಸಂತ್ ಗಿಳಿಯಾರು, ಇವರು ಎಂಟೈರ್ ಆಪೋಸಿಷನ್ ಅವರು ರೆಸ್ಕ್ಯೂ ಮಾಡಕ್ಕೆ. ಆಪೋಸಿಷನ್ ಹತ್ರ 2 ಆಪ್ಷನ್ ಇದೆ ಈ ಕೇಸನ್ನ ಮುಚ್ಚಾಕ್ಲಿಕ್ಕೆ, ಈ ಕೇಸನ್ನ ದಿಕ್ಕು ತಪ್ಪಿಸಲಿಕ್ಕೆ 2 ಆಪ್ಷನ್ ಇದೆ. ಒಂದು, SIT ಬಗ್ಗೆ ಅಪಪ್ರಚಾರಗಳನ್ನ ಮಾಡದೆ ಈ ರೀತಿ ಹಿಂದೂ ಮುಸ್ಲಿಂ ಅಂತ ಅಪಪ್ರಚಾರ ಮಾಡಿ, ಒಂದು ಅದ್ರಲ್ಲಿ ಅವ್ರು ಸಕ್ಸಸ್ಫುಲ್ ಆಗಲ್ಲ. ಇವತ್ತೇ ಅಶೋಕ ಫುಲ್ 90 ಪೊಟ್ಕೊಂಡು ಮಲ್ಕೊಂತಾನೆ, ನಂಗೆ ಚೆನ್ನಾಗಿ ಗೊತ್ತಿದೆ, ಅವನ ಕೈಯಲ್ಲಿ ಕ್ರ್ಯಾಕ್ ಮಾಡಕ್ ಆಗಲ್ಲ. ಒಂದು. 2ನೇ ಪಾಸಿಬಿಲಿಟಿ ಏನು ಅಂತಂದ್ರೆ, ವಾಟ್ ಇಸ್ ಸೆಕೆಂಡ್ ಪಾಸಿಬಿಲಿಟೀಸ್ ಅಂದ್ರೆ, ಈ ಕೇಸಲ್ಲಿ ದಿಕ್ ತಪ್ಸಕ್ಕೆ ಇದನ್ನ ಮಾಡೇ ಮಾಡ್ತಾರೆ. ಬಿಜೆಪಿಯವರು, ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಬಿಜೆಪಿ ಇದೆ, ಈ ಬಿಜೆಪಿಯವರು ಡೆಫಿನೆಟ್ಲಿ ಮಾಡೇ ಮಾಡ್ತಾರೆ. ಯಾಕೆ ಅಂತಂದ್ರೆ ಆ ಆರೋಪಿಗಳ ಹತ್ರ ಬೇಜಾನ್ ಮಿಂಡ್ರಕುಟ್ ಕಾಸಿದೆ, 1000 ಕೋಟಿ ಕಾಸಿದೆ. ಇವುಗಳಿಗೆ ಬಿಸಾಕ್ತಾರೆ, ಬಿಸ್ಕೆಟ್ ಬ್ರೀಫ್ ಕೇಸ್ ಬಿಸಾಕ್ತಾರೆ. ಒಂದು ಪಾಸಿಬಿಲಿಟಿ, ಅಕಸ್ಮಾತ್ ಇದೇ ಸ್ಪೀಡ್ ಅಲ್ಲಿ ಹೋಯ್ತು ಅಂತಂದ್ರೆ 100% ಆರೋಪಿಗಳನ್ನ ದೇಶ ಬಿಡ್ಲಿಕ್ಕೆ ಇದೇ ಅಶೋಕ, ಇದೇ ಬಿಜೆಪಿಯವರು ಹೆಲ್ಪ್ ಮಾಡ್ತಾರೆ. ಬರ್ದಿಟ್ಕೊಳ್ಳಿ, ದೇ ವಿಲ್ ಹೆಲ್ಪ್. ಆರೋಪಿಗಳನ್ನ ದೇಶ ಬಿಟ್ಟು ಹೋಗ್ಲಿಕ್ಕೆ ಖಂಡಿತವಾಗಿ ಹೆಲ್ಪ್ ಮಾಡ್ತಾರೆ. ಒಂದು, SIT ಬಗ್ಗೆ ಅಪಪ್ರಚಾರ ಮಾಡಿ SIT ನ ಡ್ಯಾಮೇಜ್ ಮಾಡಕ್ಕೆ ಒಂದು ಪ್ರಯತ್ನ ಇದೆ. ಬಟ್ ಇವತ್ತು ಅಶೋಕ ಅಂಡ್ ಟೀಮ್ಗೆ ಬ್ಯಾಕ್ ಫೈರ್ ಆಗಿದೆ. ಖಂಡಿತವಾಗಿ ಇದ್ರ ಬಗ್ಗೆ ಇನ್ಮೇಲೆ ಅವ್ರ ತಲೆ ಕೆಡಿಸ್ಕೊಳಲ್ಲ. ಯಾಕೆ ಅಂತಂದ್ರೆ ಜನ ಆಲ್ರೆಡಿ ಕ್ಯಾಕರ್ಸ್ ಉಗಿತಾ ಇದಾರೆ ಅಶೋಕನ. ಯಾಕಂದ್ರೆ SIT ಅವನೇನ್ ಮಾಡ್ಸಿಲ್ಲ, SIT ನ ಆಕ್ಟಿವೇಟ್ ಅವನೇನ್ ಮಾಡಿಲ್ಲ. ಆಮೇಲೆ ಅವನು ಯಾರು ಕಂಪ್ಲೇಂಟ್ ಕೊಟ್ಟಿದ್ದ ಅವನ್ ಬಂದ, ತೋರಿಸ್ದ, ಇನ್ನೂ ಅದನ್ನ 10 ಎಲ್ಲಾ ಊತ ಹಾಕಿರೋದು ನೇತ್ರಾವತಿಯ ಅಕ್ಕಪಕ್ಕದಲ್ಲೇ ಅವನು ಊತ ಹಾಕವನೆ. ಸೊ ಎಂಟೈರ್ ಏರಿಯಾನ ಸೀಲ್ ಮಾಡಬೇಕಾಗಿದೆ, ಮಾಡಿದ್ದಾರೆ. ಈಗ ಆರೋಪಿಗಳಿಗೆ ಅಥವಾ ಯಾರ ಮೇಲೆ ಗುಮಾನಿ ಇದೆ ಅವ್ರ ಹತ್ರ 2 ಪಾಸಿಬಿಲಿಟೀಸ್ ಇದೆ. ಒಂದು, ಸರೆಂಡರ್ ಆಗಿ ಜೈಲ್ಗೆ ಹೋಗೋದು, ಇದು ಎಸ್ಟಾಬ್ಲಿಷ್ ಮಾಡ್ತಾ, ಇಲ್ಲ ದೇಶ ಬಿಟ್ಟು ಓಡೋಗೋದು. ದೇಶ ಬಿಟ್ಟು ಓಡೋಬೇಕು ಅಂದ್ರೆ ಅವ್ರ ಹತ್ರ ಸಾಕಷ್ಟು ದುಡ್ಡಿದೆ. ಏನ್ ಮಾಡೋದು? ಮೋಸ್ಟ್ ಪ್ರಾಬಬ್ಲಿ ಅದಕ್ಕೆಲ್ಲ ರೂಟ್ ಹುಡುಕಿರ್ತಾರೆ. ಒಂದು ಪಾಸಿಬಿಲಿಟೀಸು. 2ನೇ ಪಾಸಿಬಿಲಿಟೀಸು, ಕೇಂದ್ರ ಸರ್ಕಾರ ಬಿಜೆಪಿ ಇರೋದ್ರಿಂದ, ಇವನು ಅಶೋಕ ಅಂತ ಇರೋದ್ರಿಂದ ಖಂಡಿತವಾಗಿ ಅವರು ದೇಶ ಬಿಟ್ಟು ಹೋಗುವಂತ ಮ್ಯಾಕ್ಸಿಮಮ್ ಚಾನ್ಸಸ್ ಇದೆ ಅಂತ ನನಗನ್ನಿಸ್ತಾ ಇದೆ, ನನ್ನ ಒಳ ಮನಸ್ಸು ಅನ್ನಿಸ್ತಾ ಇದೆ. ಅಥವಾ ಸರೆಂಡರ್ ಆಗ್ಬೋದು ಅಥವಾ ಅರೆಸ್ಟ್ ಮಾಡ್ಬೋದು ಅನ್ನೋ ಪಾಸಿಬಿಲಿಟಿ ನೋಡಿದ್ರೆ ಐ ಡೋಂಟ್ ಥಿಂಕ್ ಸೊ. ಅವ್ರು ಅರೆಸ್ಟ್ ಆಗೋರ್ಗೆ ಇರ್ತಾರೆ ಅಂತ ನನಗೆ ಯಾವುದೇ ನಂಬಿಕೆ ಅಂತೂ ಖಂಡಿತ ಇಲ್ಲ ಅಂತ ಹೇಳುತ್ತಾ, ವಾಟ್ ಎವರ್ ಇಟ್ ಇಸ್ ದರ್, ಒಂದು ಡಿರೇಲ್ ಮಾಡ್ಲಿಕ್ಕೆ ವಿರೋಧ ಪಕ್ಷ ಕೈ ಕೊಟ್ಕೊಂಡು ಕೂತ್ಕೊಂಡಿದೆ. ನೀವ್ ಯಾರೋ ಅಶೋಕನ ಮಾತು ಕೇಳಲ್ಲ ಅಂತ ಗೊತ್ತು. ಯಾಕಂದ್ರೆ ಅಶೋಕ SIT ರಚನೆ ಮಾಡಲಿಲ್ಲ. ಇವತ್ತು ಇಲ್ಲಿವರೆಗೂ ಆಕ್ಟಿವೇಟ್ ಆಗಿರೋದು ಎಲ್ಲ ಸಾಮಾನ್ಯ ಜನರ ಪ್ರೆಷರು, ನಮ್ಮಂತವರ ಗಟ್ಟಿ ಧ್ವನಿ, ಒಂದಷ್ಟು ಜನರ ವಿಡಿಯೋಸು, ಒಂದಷ್ಟು ಜನ ಮೇಲೆ OS 339 ಜನರ ಮೇಲೆ ಸ್ಟೇ ಆರ್ಡರ್ ತಗೊಂಬಂದು, ಎಕ್ಸ್ಪಾರ್ಟ್ ಸ್ಟೇ ಆರ್ಡರ್ ತಗೊಂಬಂದು ಮಾಡ್ತಾ ಇದ್ದಾರೆ. ಇವತ್ತು ಹಿಯರಿಂಗ್ ಇತ್ತು, ಆ OSದು ಇವತ್ತು ಅಬ್ಜೆಕ್ಷನ್ಗೆ ಆವತ್ತು ನಮ್ಮವರು ಕೂಡ AP ರಂಗನಾಥ್ ಮತ್ತೆ ಪ್ರದೀಪ್ ಸಾಕಷ್ಟು ಜನ ಅಪಿಯರ್ ಆದ್ರು. ಆ ಸಿವಿಲ್ ಸೂಟ್ಗೆ ಒಂದಂತೂ ನಿಜ, ಇದೇ ಸ್ಪೀಡ್ ಅಲ್ಲಿ, ಇದೇ ಟ್ಯಾಲೆಂಟ್ ಅಲ್ಲಿ SIT ಹೋದ್ರೆ ಖಂಡಿತವಾಗಿ ವಿತಿನ್ 15 ಡೇಸ್ ಆರೋಪಿಗಳಿಗೆ ಬೇಡಿ ಹಾಕ್ಬೋದು, ಅವ್ರಿಗೆ ಹ್ಯಾಂಡ್ ಕಫ್ ಹಾಕಿ ಜೈಲಿಗೆ ಕರ್ಕೊಂಬಂದು ಬಿಡ್ಬೋದು. ಇದೇ ಸ್ಪೀಡು, ಇದೇ ಟ್ಯಾಲೆಂಟು, ಇದೇ ಇಂಟೆಗ್ರಿಟಿನ SIT ಮೇಂಟೈನ್ ಮಾಡಿದ್ರೆ
ಅವನು ಯಾರು ಕಂಪ್ಲೇಂಟ್ ಕೊಟ್ಟಿದ್ನೋ ಅವನು ಊತ ಹಾಕಿದ ಬಾಡಿನೂ ಕೂಡ ನೇತ್ರಾವತಿ ಪಕ್ಕದಲ್ಲೇ ಅಂತ ಆ ಕಾಡಲ್ಲಿ ಅಂತ ತೋರಿಸಿದಾನೆ. ಅದನ್ನು ಕೂಡ ಮಾಜರ್ ಮಾಡಿ ಸೀಲ್ ಮಾಡಿದ್ದಾರೆ. ಈಗ ರಹೇಬಾತ್ 15 ಹೆಣಗಳು ಜಾಗ ಹುಡುಕಿದಾನೆ. ಅವನು ಹೇಳೋದು 1000ಕ್ಕೂ ಹೆಚ್ಚು ಅಂತ. ಬಟ್ ಆಲ್ರೆಡಿ 15 ತೋರಿಸಿದಾನೆ. ಈಗ 15ಕ್ಕೆ ಕೋರ್ಟಿನ ಆದೇಶ ತಗೊಂಬಂದು ಎಕ್ಸಿಬಿಷನ್ ಮಾಡಬೇಕಾಗತ್ತೆ. ಒಂದಷ್ಟು ವಾರ ಸಮಯ ಹಿಡಿಬಹುದು. ಬಟ್ ಒಂದಂತೂ ನಿಜ, ಅಪೋಸಿಷನ್ ಅವರು SIT ಈ ತನಿಖೆನ ಡಿರೇಲ್ ಮಾಡಲಿಕ್ಕೆ ಅವ್ರು ಸಕಲ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಬಟ್ ಯಾರು ಜನ ಅವ್ರ ಮಾತು ಕೇಳ್ತಾ ಇಲ್ಲ. ಅಶೋಕನ್ ಮಾತು, ಬಿಜೆಪಿ ಅವ್ರ ಮಾತು, ವಿರೋಧ ಪಕ್ಷದ ಮಾತು ಯಾರು ಕೇಳ್ತಾ ಇಲ್ಲ. ಬಟ್ ಇನ್ನೊಂದು ಆಪ್ಷನ್ ಇದೆ ಅಂತಂದ್ರೆ, ಈ ಆರೋಪಿಗಳಿಗೆ ಯಾರ ಮೇಲೆ ಗುಮಾನಿ ಇದೆ ಅವರನ್ನ ಸೇಫ್ ಆಗಿ ಅವ್ರ ಆಸ್ತಿ ಅವ್ರ ದುಡ್ಡೆಲ್ಲ ಹಾಕಿ ಪ್ರೈವೇಟ್ ಜೆಟ್ ಅಲ್ಲಿ ಅಥವಾ ಪ್ರೈವೇಟ್ ಏರ್ಪ್ಲೇನ್ ಅಲ್ಲಿ ದೇಶ ಬಿಟ್ಟು ಕಳಿಸುವಂತ ಆಪ್ಷನ್ ಇದ್ದೇ ಇದೆ. ಇದನ್ನ ಅವರು ಮಾಡ್ತಾರೆ ಖಂಡಿತವಾಗಿ. ಏನಾದ್ರೂ SIT ಇವತ್ತಿನ ನಿಯತ್ತನ್ನ ಇನ್ನು ಮುಂದೆವರೆಗೂ ಮೇಂಟೈನ್ ಮಾಡಿ ಎಕ್ಸಿಬಿಷನ್ ಮಾಡಿ ತದನಂತರ ದೇ ಹ್ಯಾವ್ ಟು ಸ್ಟಾರ್ಟ್ ಮ್ಯಾಚಿಂಗ್. ಅವನ ಎವಿಡೆನ್ಸ್ ರೆಕಾರ್ಡ್ ಮಾಡಬೇಕಾಗತ್ತೆ. ಒಂದ್ಸಲ ಅವನ ಎವಿಡೆನ್ಸ್ ರೆಕಾರ್ಡ್ ಮಾಡಬೇಕಾಗತ್ತೆ. ಯಾವಾಗ ಎಂದೇನ ಅಂದಾಜು ಸಮಯದಲ್ಲಿ ಅದೆಲ್ಲ ಮಜರ್ ಮಾಡಬೇಕಾಗತ್ತೆ. DNA ಮತ್ತೆ ಫಾರೆನ್ಸಿಕ್ ಎಲ್ಲ ಮಾಡಬೇಕಾಗತ್ತೆ. ತದನಂತರ ಖಂಡಿತವಾಗಿ ಆರೋಪಿಗಳಿಗೆ ಬೇಡಿ ಹಾಕುವಂತ ಸಮಯ ತುಂಬಾ ಹತ್ರದಲ್ಲಿದೆ. ಇದೇ ನಿಯತ್ತಲ್ಲಿ SIT ಕೆಲಸ ಮಾಡಿದ್ರೆ ಪರವಾಗಿಲ್ಲ. ವಿರೋಧ ಪಕ್ಷದವರು ಏನ್ ಬೇಕಾದ್ರೆ ಮಾತಾಡ್ಲಿ, ನಾವುಗಳು ಪ್ರೇ ಮಾಡೋಣ ಆತ್ಮಗಳಿಗೆ ನ್ಯಾಯ ಸಿಗಲಿ ಅಂತ. ನಿಮ್ಮ ಪ್ರಯತ್ನ ತುಂಬಾ ದೊಡ್ಡದಿದೆ. SIT ಮಾಡಲಿಕ್ಕೆ ಅಶೋಕ್ನೂ ಬರಲಿಲ್ಲ, JDS ನಿಖಿಲ್ ಕುಮಾರಸ್ವಾಮಿ ಅವ್ರ ಅಪ್ಪನೂ ಬರಲಿಲ್ಲ. ಏನಕ್ಕೆ ನೋಡಿ, ನಿಖಿಲ್ ಕುಮಾರಸ್ವಾಮಿ ನಮ್ಮ ಅಪ್ಪನ CM ಆಗಬೇಕು ಅಂತಾನೆ. ಬಟ್ ಅವ್ರ ಅಪ್ಪನ ಮಾತಾಡಲಿಲ್ಲ, ಅವನು ಮಾತಾಡಲಿಲ್ಲ. ವಿರೋಧ ಪಕ್ಷದವರು SIT ಮಾಡಕ್ಕೆ ಏನೂ ಪ್ರೆಷರ್ ಹಾಕ್ಲಿಲ್ಲ. ಈಗ ಮುಚ್ಚಾಕಕ್ಕೆ ಮೋಸ್ಟ್ ಪ್ರಾಬಲಿ ಅಲ್ಲಿರೋ SIT ಅವ್ರಿಗೂ ಕೂಡ ನನಗಿರೋ ಮಾಹಿತಿ ಪ್ರಕಾರ ವಿರೋಧ ಪಕ್ಷರು ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ. ಅಲ್ಲಿ ತನಿಖೆ ಮಾಡಬೇಡಿ, ಸುಮ್ಮನೆ SIT ನಲ್ಲಿ ಆರಾಮಾಗಿರಿ ಅಂತ. SIT ಅವರು ಆ ಪ್ರೆಷರ್ಗೆ ಬಗ್ಲಿಲ್ಲ. ಅದೇ ಕಾರಣಕ್ಕೇನೆ ಇವತ್ತು ಏನೋ SITಗೆ ಪ್ರೆಷರ್ ಬಂದಿದೆ, ಮಾಡಬೇಡಿ ಕೆಲಸ ಅಂತ ವಿರೋಧ ಪಕ್ಷದವರು ಮಾಡಿದ್ದಾರೆ. ಬಟ್ ಥ್ಯಾಂಕ್ ಗಾಡ್ ಇವತ್ತು SIT ಅವರು ತಮ್ಮ ಕಾರ್ಯವನ್ನು ಶುರು ಮಾಡಿದ್ದಾರೆ. ಖಂಡಿತವಾಗಿ ಇದೇ ಸ್ಪೀಡಲ್ಲಿ ಹೋಯ್ತು ಅಂದ್ರೆ, ಇದೇ ನಿಯತ್ತಲ್ಲಿ ಹೋಯ್ತು ಅಂತಂದ್ರೆ 15 ದಿವಸದಲ್ಲಿ ಆರೋಪಿಗಳಿಗೆ ಹ್ಯಾಂಡ್ ಕಫ್ ಹಾಕಿ ಜೈಲಿಗೆ ಕಳಿಸೋದಂತೂ 100% ಗ್ಯಾರಂಟಿ ಅಂತ ಹೇಳುತ್ತಾ, ಇಷ್ಟೊತ್ತಲ್ಲಿ ನಾನು ಅವಾಗಲೇ ಕತ್ಲಲ್ಲಿ ಮಾಡಿದೆ. ಅಶೋಕ ಮುಚ್ಕೊಂಡಿರೋ ಬಾಯಿನ. ಓಕೆ, ನಿನ್ನಿಂದ SIT ಆಗಿಲ್ಲ, ನಿನ್ನಿಂದ SIT ಕೆಲಸನೂ ಮಾಡ್ತಾ ಇಲ್ಲ. ಸೆಂಟ್ರಲ್ಲಿ ಕುಡಿಯೋ ನೀರಲ್ಲಿ ಏನೋ ಅಲ್ಲಾಡ್ಸಿದ್ರಂತೆ, ಹಂಗೆ ಯಾಕೋ ಬತ್ಯ ಲೇ ಅಶೋಕ, ಯಾಕೋ ಬತ್ಯ. ಧನ್ಯವಾದಗಳು. ಗುಡ್ ನೈಟ್. ನಮ್ಮ ಎಫರ್ಟ್ಸು, ನಿಮ್ಮ ಮಾತು, ನಿಮ್ಮ ಇಷ್ಟ ಎಲ್ಲ ವರ್ಕೌಟ್ ಆಗಿದೆ. ಆ ಆತ್ಮಗಳಿಗೆ ಶಾಂತಿ ಸಿಗಲಿದೆ. ಯಾಕಂದ್ರೆ SIT ಕೆಲಸ ಮಾಡ್ತಾ ಇದೆ. ಇವತ್ತು ಒಂದು ತಾರ್ಕಿಕ ಅಂತ್ಯಕ್ಕೆ ಬಂದಿದೆ. ಇನ್ನು ಸಾಕಷ್ಟು ಕೆಲಸ ಬಾಕಿ ಇದೆ. ನಾವೆಲ್ಲ ನಂಬಿ ಬದುಕೋಣ SIT ಅನ್ನ. ಈ ಅಶೋಕ ಅಂತವ್ರನ್ನ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. ಧನ್ಯವಾದಗಳು. ಬಟ್ ಒಂದೊಂದು ನಿಜ, ಇವ್ರ ಹ್ಯಾಂಡ್ ಕಫ್ ಹಾಕಕ್ಕೆ ಮುಂಚೆ ದೇಶ ಬಿಟ್ಟು ಓಡೋಗಂತ ಚಾನ್ಸಸ್ ತುಂಬಾ ಇದೆ. ನೋಡೋಣ, ಕಾದ್ ನೋಡೋಣ ಏನಾಗುತ್ತೆ ಅಂತ. ಥ್ಯಾಂಕ್ ಯು.